ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಯಾವ ತರ ಎಟಿಎಂ ವಾಹನವನ್ನ ದರೋಡೆ ಮಾಡಿದ್ರು ನಿಮ್ಗೆ ನೆನ್ಪಿರ್ಬೋದು. ಹಂಗೇನೆ ಮಂಗಳೂರಲ್ಲಿ ದರೋಡೆ ಆಯ್ತು, ಅನಂತರ ಬೀದರ್ನಲ್ಲಿ ಆಗಿರೋ ದರೋಡೆ ನಿಮ್ಗೆ ನೆನ್ಪಿರ್ಬೋದು. ಇದರ ನಡುವೆಯೇ ಈಗ ಮತ್ತೊಂದು ದರೋಡೆ ಹಾಡ ಹಗಲೇ ಹುಣಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಗನ್ ಪಾಯಿಂಟ್ ಅಲ್ಲಿ 4 ನಿಮಿಷದಲ್ಲಿ ಚಿನ್ನಾಭರಣದ ಅಂಗಡಿಯಿಂದ 7 ಕೋಟಿ ರೂಪಾಯಿಗೂ ಹೆಚ್ಚು ಚಿನ್ನಾಭರಣ 7 ಕೆಜಿ ಚಿನ್ನಾಭರಣ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಏನೆಲ್ಲ ನಡೀತಿದ್ರಲ್ಲಿ ನೋಡಿ. ದರೋಡೆ ದೃಶ್ಯ 1. ಗನ್ ಹಿಡಿದು ದರೋಡೆಕೋರರು ಎಂಟ್ರಿ. ದರೋಡೆ ದೃಶ್ಯ 2. ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ. ದರೋಡೆ ದೃಶ್ಯ 3. ಚಿನ್ನದ ಸರಗಳನ್ನ ಬ್ಯಾಗ್ಗೆ ತುಂಬಿದ ಡಕಾಯಿತರು. ದರೋಡೆ ದೃಶ್ಯ 4. ಸಿಕ್ಕ ಚಿನ್ನಾಭರಣ ದೋಚಿದ ದರೋಡೆಕೋರರು. ದರೋಡೆ ದೃಶ್ಯ 5. ಕ್ಷಣ ಮಾತ್ರದಲ್ಲಿ ದರೋಡೆಕೋರರು ಎಸ್ಕೇಪ್. ಅಪ್ಪಪ್ಪ, ಈ ದರೋಡೆಯ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಎದೆ ನಡುಗುತ್ತೆ. ಎಂಥವರು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಯಾನಕವಾಗಿದೆ ಈ ರಾಬರಿ ದೃಶ್ಯಗಳು. ಮೈಸೂರು ಜಿಲ್ಲೆಯಲ್ಲಿ ನಡೆದಿರೋ ಭಯಾನಕ ರಾಬರಿ ಇದು. ಹುಣಸೂರು ನಗರದ ಚಿನ್ನದಂಗಡಿಯಲ್ಲಿ ಹಾಡಹಗಲೇ ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿರೋ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಚಿನ್ನದಂಗಡಿಗೆ ನುಗ್ಗಿ ಗನ್ ತೋರಿಸಿ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಗನ್ ಹಿಡಿದು ಚಿನ್ನದಂಗಡಿಗೆ ನುಗ್ಗಿದ 5-6 ದರೋಡೆಕೋರರು ಮೊದಲು ಸಿಬ್ಬಂದಿ ಹಣೆಗೆ ಗನ್ ಪಾಯಿಂಟ್ ಇಟ್ಟಿದ್ದಾರೆ. ಎಲ್ಲರ ಹಣೆಗೆ ಗನ್ ಇಟ್ಟು ಶೂಟ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬಳಿಕ ಎಲ್ಲರನ್ನೂ ಒಂದು ಕಡೆ ಕೂರಿಸಿ ದರೋಡೆಕೋರರು ಚಿನ್ನಾಭರಣಗಳನ್ನ ಬ್ಯಾಗ್ಗೆ ತುಂಬಿದ್ದಾರೆ. ಸಿಕ್ಕ ಚಿನ್ನದ ಸರ, ದುಬಾರಿ ಡೈಮಂಡ್ ನೆಕ್ಲೆಸ್ಗಳನ್ನ ಬ್ಯಾಗ್ಗೆ ತುಂಬಿ ಜೂಟಾಗಿದ್ದಾರೆ. ಐವರು ದರೋಡೆಕೋರರ ಪೈಕಿ 2 ಹೆಲ್ಮೆಟ್ ಹಾಕಿದ್ದಾರೆ. ಇನ್ನು 3 ಯಾವುದೇ ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ. ಅಷ್ಟೇ ಯಾಕೆ, ಯಾವುದೇ ಮಾಸ್ಕ್ ಕೂಡ ಇರಲಿಲ್ಲ. ಮುಖವನ್ನ ಕವರ್ ಮಾಡದೆ ರಾಜಾರೋಷವಾಗಿ ಚಿನ್ನಾಭರಣ ಕದ್ದು ಡಕಾಯಿತರು ಎಸ್ಕೇಪ್ ಆಗಿದ್ದಾರೆ. ಬರ್ತಾರೆ 5 ಜನ ವ್ಯಕ್ತಿಗಳು ಬಂದು ಅಲ್ಲಿದ್ದಂತೆ ಎಂಪ್ಲಾಯೀಸ್ ಒಂದು 8ರಿಂದ 9 ಜನ ಎಂಪ್ಲಾಯೀಸ್ ಇದ್ದವರಿಗೆ ಗನ್ ತೋರಿಸಿ ಅವ್ರಿಗೆ ಹೆದರಿಸಿ ಅಲ್ಲಿದ್ದಂತ ಜ್ಯುವೆಲರಿ ತಗೊಂಡು 2 ಟೂ ವೀಲರ್ನಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ತಂಡಗಳನ್ನ ರಚನೆ ಮಾಡಿದ್ರಿ. 5 ತಂಡಗಳು ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಾವು ತಗೊಂಡಿದ್ರಿ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೀರಿ. FSL ಟೀಮು ಮತ್ತೆ ಫಿಂಗರ್ ಪ್ರಿಂಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಅವ್ರ ಕೆಲಸ ನಡೀತಾ ಇದೆ ಒಳಗಡೆ ಫಿಂಗರ್ ಪ್ರಿಂಟ್. ಸೊ ಫಿಂಗರ್ ಪ್ರಿಂಟ್ ಅವ್ರ ಕೆಲಸಗಳು ಮುಗಿದ ನಂತರ ಮ್ಯಾನೇಜರು ಎಷ್ಟು ಹೋಗಿದೆ ಜ್ಯುವೆಲರಿ ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಚೆಕ್ ಮಾಡಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರಿಗೆ ದರೋಡೆಕೋರರ ಸುಳಿವು ಸಿಕ್ಕಿದೆ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರೋಡೆಕೋರರ ಭೇಟಿಗಿಳಿದಿದ್ದಾರೆ. ಪೊಲೀಸರಿಗೆ ಲೂಟಿಕೋರರ ಮಾಹಿತಿ ಸಿಕ್ಕಿದೆ ಅಂತ ಚಿನ್ನದಂಗಡಿ ಮಾಲೀಕ ರಶೀದ್ ಹೇಳಿದ್ದಾರೆ. ಮೊನ್ನೆಯಷ್ಟೇ ಮೈಸೂರು ಅರಮನೆ ಮುಂಭಾಗ ಸ್ಫೋಟ ಸಂಭವಿಸಿತ್ತು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ 3 ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಇದಾಗಿ ಕೆಲವು ದಿನಗಳಲ್ಲಿ ಹುಣಸೂರಿನಲ್ಲಿ ಹಾಡಹಗಲೇ ರಾಬರಿ ನಡೆದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮೈಸೂರಿನಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವದಂಪತಿ ಗಾನ್ವಿ ಹಾಗೂ ಸೂರಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಇದರ ಸತ್ಯಾಸತ್ಯ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಯಾವ ತರ ಎಟಿಎಂ ವಾಹನವನ್ನ ದರೋಡೆ ಮಾಡಿದ್ರು ನಿಮ್ಗೆ ನೆನ್ಪಿರ್ಬೋದು. ಹಂಗೇನೆ ಮಂಗಳೂರಲ್ಲಿ ದರೋಡೆ ಆಯ್ತು, ಅನಂತರ ಬೀದರ್ನಲ್ಲಿ ಆಗಿರೋ ದರೋಡೆ ನಿಮ್ಗೆ ನೆನ್ಪಿರ್ಬೋದು. ಇದರ ನಡುವೆಯೇ ಈಗ ಮತ್ತೊಂದು ದರೋಡೆ ಹಾಡ ಹಗಲೇ ಹುಣಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಗನ್ ಪಾಯಿಂಟ್ ಅಲ್ಲಿ 4 ನಿಮಿಷದಲ್ಲಿ ಚಿನ್ನಾಭರಣದ ಅಂಗಡಿಯಿಂದ
7 ಕೋಟಿ ರೂಪಾಯಿಗೂ ಹೆಚ್ಚು ಚಿನ್ನಾಭರಣ 7 ಕೆಜಿ ಚಿನ್ನಾಭರಣ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಏನೆಲ್ಲ ನಡೀತಿದ್ರಲ್ಲಿ ನೋಡಿ. ದರೋಡೆ ದೃಶ್ಯ 1. ಗನ್ ಹಿಡಿದು ದರೋಡೆಕೋರರು ಎಂಟ್ರಿ. ದರೋಡೆ ದೃಶ್ಯ 2. ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ. ದರೋಡೆ ದೃಶ್ಯ 3. ಚಿನ್ನದ ಸರಗಳನ್ನ ಬ್ಯಾಗ್ಗೆ ತುಂಬಿದ ಡಕಾಯಿತರು. ದರೋಡೆ ದೃಶ್ಯ 4. ಸಿಕ್ಕ ಚಿನ್ನಾಭರಣ ದೋಚಿದ ದರೋಡೆಕೋರರು. ದರೋಡೆ ದೃಶ್ಯ 5. ಕ್ಷಣ ಮಾತ್ರದಲ್ಲಿ ದರೋಡೆಕೋರರು ಎಸ್ಕೇಪ್. ಅಪ್ಪಪ್ಪ, ಈ ದರೋಡೆಯ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಎದೆ ನಡುಗುತ್ತೆ. ಎಂಥವರು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಯಾನಕವಾಗಿದೆ ಈ ರಾಬರಿ ದೃಶ್ಯಗಳು. ಮೈಸೂರು ಜಿಲ್ಲೆಯಲ್ಲಿ ನಡೆದಿರೋ ಭಯಾನಕ ರಾಬರಿ ಇದು. ಹುಣಸೂರು ನಗರದ ಚಿನ್ನದಂಗಡಿಯಲ್ಲಿ ಹಾಡಹಗಲೇ ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದಲ್ಲಿರೋ ಸ್ಕೈ ಗೋಲ್ಡನ್ ಡೈಮಂಡ್ ಚಿನ್ನದಂಗಡಿಗೆ ನುಗ್ಗಿ ಗನ್ ತೋರಿಸಿ ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಗನ್ ಹಿಡಿದು ಚಿನ್ನದಂಗಡಿಗೆ ನುಗ್ಗಿದ 5-6 ದರೋಡೆಕೋರರು ಮೊದಲು ಸಿಬ್ಬಂದಿ ಹಣೆಗೆ ಗನ್ ಪಾಯಿಂಟ್ ಇಟ್ಟಿದ್ದಾರೆ. ಎಲ್ಲರ ಹಣೆಗೆ ಗನ್ ಇಟ್ಟು ಶೂಟ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬಳಿಕ ಎಲ್ಲರನ್ನೂ ಒಂದು ಕಡೆ ಕೂರಿಸಿ ದರೋಡೆಕೋರರು ಚಿನ್ನಾಭರಣಗಳನ್ನ ಬ್ಯಾಗ್ಗೆ ತುಂಬಿದ್ದಾರೆ. ಸಿಕ್ಕ ಚಿನ್ನದ ಸರ, ದುಬಾರಿ ಡೈಮಂಡ್ ನೆಕ್ಲೆಸ್ಗಳನ್ನ ಬ್ಯಾಗ್ಗೆ ತುಂಬಿ ಜೂಟಾಗಿದ್ದಾರೆ. ಐವರು ದರೋಡೆಕೋರರ ಪೈಕಿ 2 ಹೆಲ್ಮೆಟ್ ಹಾಕಿದ್ದಾರೆ. ಇನ್ನು 3 ಯಾವುದೇ ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ. ಅಷ್ಟೇ ಯಾಕೆ, ಯಾವುದೇ ಮಾಸ್ಕ್ ಕೂಡ ಇರಲಿಲ್ಲ. ಮುಖವನ್ನ ಕವರ್ ಮಾಡದೆ ರಾಜಾರೋಷವಾಗಿ ಚಿನ್ನಾಭರಣ ಕದ್ದು ಡಕಾಯಿತರು ಎಸ್ಕೇಪ್ ಆಗಿದ್ದಾರೆ. 5 ಜನ ವ್ಯಕ್ತಿಗಳು ಬಂದು ಅಲ್ಲಿದ್ದಂತೆ ಎಂಪ್ಲಾಯೀಸ್ ಒಂದು 8ರಿಂದ 9 ಜನ ಎಂಪ್ಲಾಯೀಸ್ ಇದ್ದವರಿಗೆ ಗನ್ ತೋರಿಸಿ ಅವ್ರಿಗೆ ಹೆದರಿಸಿ ಅಲ್ಲಿದ್ದಂತ ಜ್ಯುವೆಲರಿ ತಗೊಂಡು 2 ಟೂ ವೀಲರ್ನಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ತಂಡಗಳನ್ನ ರಚನೆ ಮಾಡಿದ್ರಿ. 5 ತಂಡಗಳು ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಾವು ತಗೊಂಡಿದ್ದೀರಿ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೀರಿ. FSL ಟೀಮು ಮತ್ತೆ ಫಿಂಗರ್ ಪ್ರಿಂಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಅವ್ರ ಕೆಲಸ ನಡೀತಾ ಇದೆ ಒಳಗಡೆ ಫಿಂಗರ್ ಪ್ರಿಂಟ್. ಸೊ ಫಿಂಗರ್ ಪ್ರಿಂಟ್ ಅವ್ರ ಕೆಲಸಗಳು ಮುಗಿದ ನಂತರ ಮ್ಯಾನೇಜರು ಎಷ್ಟು ಹೋಗಿದೆ ಜ್ಯುವೆಲರಿ ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಚೆಕ್ ಮಾಡಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರಿಗೆ ದರೋಡೆಕೋರರ ಸುಳಿವು ಸಿಕ್ಕಿದೆ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರೋಡೆಕೋರರ ಭೇಟಿಗಿಳಿದಿದ್ದಾರೆ. ಪೊಲೀಸರಿಗೆ ಲೂಟಿಕೋರರ ಮಾಹಿತಿ ಸಿಕ್ಕಿದೆ ಅಂತ ಚಿನ್ನದಂಗಡಿ ಮಾಲೀಕ ರಶೀದ್ ಹೇಳಿದ್ದಾರೆ. ಮೊನ್ನೆಯಷ್ಟೇ ಮೈಸೂರು ಅರಮನೆ ಮುಂಭಾಗ ಸ್ಫೋಟ ಸಂಭವಿಸಿತ್ತು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ 3 ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಇದಾಗಿ ಕೆಲವು ದಿನಗಳಲ್ಲಿ ಹುಣಸೂರಿನಲ್ಲಿ ಹಾಡಹಗಲೇ ರಾಬರಿ ನಡೆದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮೈಸೂರಿನಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವದಂಪತಿ ಗಾನ್ವಿ ಹಾಗೂ ಸೂರಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಇದರ ಸತ್ಯಾಸತ್ಯ